ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೇನು ಚೆನ್ನಾಗಿರ್ತೀರಾ. ಸೊ ವಿಡಿಯೋ ಬಂದ್ಬಿಟ್ಟು ಬೇಗ ಬರ್ತಾ ಇದೆ, ಯಾಕಪ್ಪ ಅಂದ್ರೆ ಸೊ ಆಲ್ರೆಡಿ ಹೇಳಿದ್ದೆ ಸೊ ಇನ್ ಮುಂದೆ ಆಕ್ಟಿವ್ ಇರ್ತೀನಿ ಅಂತ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಸೊ ಏನಪ್ಪ ವಿಷಯ ಅಂದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ಫ್ಯಾಕ್ಟ್ಸ್ ಗಳನ್ನ ತಿಳಿಸ್ಕೊಡ್ತೀನಿ ಗೈಸ್. ಹಾಗೆ ಗೈಸ್, ನನ್ನ BZ ಫ್ಯಾಮಿಲಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಸೊ ನನ್ನ ಚಾನಲ್ ಬಂದ್ಬಿಟ್ಟು 8K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ನಾ ಅನ್ಕೊಂಡಿರ್ಲಿಲ್ಲ ಸೊ ಆಕ್ಟಿವ್ ಇಲ್ಲ ಅಂದ್ರೂ ನನ್ನ ಚಾನಲ್ ಅಲ್ಲಿ ಬಂದ್ಬಿಟ್ಟು ಇಷ್ಟು ಬೇಕಾ 8K ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ತೀನಿ ಅಂತ. ಸೊ ಇದಕ್ಕೆಲ್ಲ ನಿಮ್ ಸಪೋರ್ಟ್ ಸೊ ನಾನು ಯಾವತ್ತೂ ಮರೆಯಲ್ಲ. ಸೊ ಅನ್ಕೊಂಡಿದ್ದೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರಲ್ಲ ವಿಡಿಯೋ, ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ನಮ್ ಕನ್ನಡದವರು ಅಂತ. ಬಟ್ ಇಲ್ಲ, ನೀವು ಪ್ರೂವ್ ಮಾಡ್ತಾ ಇದ್ದೀರಾ. ಸೊ ಕನ್ನಡದವ್ರಿಗೂ ಸಪೋರ್ಟ್ ಮಾಡ್ತೀವಿ, ಕನ್ನಡದವ್ರನ್ನ ಕೂಡ ನಾವು ಬಿಟ್ಕೊಡಲ್ಲ ಅಂತ. ಸೊ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ 8K ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಮಾಡ್ತೀರಾ ಅಂತ. ಯಾಕಪ್ಪ ಅಂದ್ರೆ ಸೊ ನಾನು ಆಕ್ಟಿವ್ ಇರ್ಲಿಲ್ಲ ಅಲ್ವಾ ಯೂಟ್ಯೂಬ್ ಅಲ್ಲಿ. ಸೊ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಇಲ್ಲ ಅಂದ್ರೆ ಎಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡ್ತಾರೋ. ಸೊ ನಾನು ಏನೇನೋ ಡ್ರೀಮ್ ಇಟ್ಕೊಂಡಿದ್ದೆ ಸೊ ಯೂಟ್ಯೂಬ್ ಇಂದಾನೇ ಏನಾದ್ರು ಮಾಡೋಣ ಅಂತ. ಬಟ್ ನನಗೆ ಗೇಮಿಂಗ್ ಅಲ್ಲಿ ಇವಾಗ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಸೊ ಗೇಮ್ ಮಾಡಕ್ಕೂ ಟೈಮ್ ಇಲ್ಲ, ಗೇಮ್ ಆಡ್ದೇನೆ ಏನ್ ವಿಡಿಯೋ ಹಾಕೋದು ಹೇಳಿ. ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಸೊ ಆದ್ಮೇಲೆ ಒಂದು ವಿಡಿಯೋ ಮಾಡೋಣ ಅಂದ್ರೆ ನನ್ನ ಹತ್ರ ಟೈಮ್ ಇರಲ್ಲ. ಸೊ ಅದಕ್ಕೆ ನಾನು ವಿಡಿಯೋ ಕೂಡ ಮಾಡಕ್ ಆಗ್ತಾ ಇರಲಿಲ್ಲ. ಬಟ್ ಇನ್ ಮುಂದೆ ಸೊ ನಿಮಗೆ ಚಿಲ್ ಮಾಡಕ್ಕೆ ನಾನು ಆದಷ್ಟು ಆಕ್ಟಿವ್ ಆಗಿ ಟ್ರೈ ಮಾಡ್ತೀನಿ. ಓಕೆನಾ? ಜಸ್ಟ್ ನಿಮ್ ಸಪೋರ್ಟ್ ನನಗೆ ಬೇಕು. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಫ್ಯಾಕ್ಟ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಸೊ ನಾವಂತೂ ನಮ್ ಗಿಲ್ಡಲ್ಲಿ ಗಿಲ್ಬರ್ ಆಡ್ದಾನೆ ಒಂದ್ಸರಿನೂ ಕರ್ನಾಟಕಕ್ಕೆ ಹೋಗೇ ಇರಲಿಲ್ಲ. ಸೊ ಈ ಸರಿ ಏನಪ್ಪಾ ಅಂದ್ರೆ ನಾನೇನೋ ಗೇಮ್ ಆಡಿಲ್ಲ, ನಿಜ ಹೇಳ್ಬೇಕು ಅಂದ್ರೆ ವರ್ಕ್ ಅದು ಇದು ಅಂತ ಬಿಸಿ ಆಗ್ಬಿಟ್ಟಿದೆ. ಬಟ್ ಗೈಸ್, ನನ್ನ ಗಿಲ್ಡ್ ಅಲ್ಲಿ ಒಂದ್ ಸ್ವಲ್ಪ ಮೆಂಬರ್ಸ್ ಸೊ ಯಶವಂತ್ ಬ್ರೋ ಮತ್ತೆ ಗುಡಿ ಅವರೆಲ್ಲ ಸೇರ್ಕೊಂಡು ಸೊ ಡೈಲಿ ಗಿಲ್ಡ್ ಬಾರ್ ಆಡಿ ಸೊ 97 ಏನೋ ಬಂದ್ಬಿಟ್ಟಿದೆ ಗಿಲ್ಡ್. ಇಲ್ಲಿ ನೋಡ್ತಾ ಇರ್ಬೋದು ಟಾಪ್ 97 ಅಲ್ಲಿ ಕರ್ನಾಟಕದಲ್ಲಿ ಗಿಲ್ಡ್ ನಮ್ದೇ ಇರೋದು. ಸೊ ಏನು ದೊಡ್ಡ ಸಾಹಸ ಮಾಡಿದೀರಾ ಅಂತಲ್ಲ, ಜಸ್ಟ್ ಒಂದ್ ಖುಷಿ. ಕರ್ನಾಟಕದಲ್ಲೂ ಲಾಸ್ಟ್ ಅಲ್ಲಿ ಆದ್ರೂ ಎಲ್ಲೋ ಲೀಡರ್ ಬೋರ್ಡ್ ಅಲ್ಲಿ ಶೋ ಆಗ್ತಿದೀವಲ್ಲ ಅಂತ. ಹಾಗೇನೆ ಬನ್ನಿ ಇವಾಗ ಹೋಗ್ಬಿಟ್ಟು ಸೊ ಯಶವಂತ್ ಬ್ರೋ ಅಂತಿದ್ದಾರೆ, ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊ ಬರೋಣ. ಹೆಂಗೆ ಅವರು 97ಗೆ ತಗೋ ಬಂದ್ರು ಅಂತ. ಯಾಕಪ್ಪ ಅಂದ್ರೆ ನಾನಂತೂ ಗಿಲ್ಡ್ ಬಾರ್ ಆಡಿಲ್ಲ. ಸೊ ಬನ್ನಿ ಕೇಳ್ಕೊಂಡು ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಲೋ ಬ್ರೋ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಬ್ರೋ, ಇವಾಗ ಒಂದ್ ಮ್ಯಾಚ್ ಮುಗಿಸ್ಕೊ ಬಂದ್ವಿ. ನೀವು? ನಮ್ ಗಿಲ್ಡ್ ಬಂದ್ಬಿಟ್ಟು 97 ಅಲ್ಲಿ ಬಂದ್ಬಿಟ್ಟೈತೆ ಕರ್ನಾಟಕದಲ್ಲಿ. ಹ್ಞೂ ಬ್ರೋ, ಮೀಟ್ರ್ ಬೇಕು ಬ್ರೋ ಹೊಡಿಯಕ್ಕೆ. ನಾನು ಗೇಮೇ ಆಡಿಲ್ಲ, ಬಟ್ ಗಿಲ್ಡ್ ಹಿಂಗ್ 97 ಅಲ್ಲಿ ಬಂದ್ಬಿಡ್ತು ಅಂತ ಶಾಕ್ ಆಗ್ಬಿಟ್ಟೆ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ನಮ್ಮ ಪರಿಶ್ರಮ. ಓ ಮೈ ಗಾಡ್. ಓ ಇವರು ಟಾಕ್ಸಿಕ್ ಗರ್ಲ್ ಅವರು ನಮ್ ಗಿಲ್ಡ್ ಅಲ್ಲಿ ಇದಾರಲ್ವಾ? ಹ್ಞೂ, ಇದಾರೆ. ನಿಮ್ಗೆ ಇನ್ನೇನ್ ಕೆಲಸ? ಹುಡುಗಿರ್ ಜೊತೆ ಆಡೋದು, ಗ್ಲೋರಿ ಪುಷ್ ಮಾಡೋದು, ಅಷ್ಟೇ ಬ್ರೋ. ಟಾಕ್ಸಿಕ್ ಅಲ್ಲಿ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕಂತೆ. ಹಲೋ, ನಾನು ಸರ್ಪ್ರೈಸ್ ಕೊಡಕ್ಕಿಂತ ಮುಂಚೆ ನಿಮ್ಗೆ ಯಾರನ್ನೋ ಪರಿಚಯ ಮಾಡಿಸ್ತೀನಿ. ಹಾ ಮಾಡಿಸಿ ನೋಡೋಣ, ಕರೀರಿ. ಕರಿತೀನಿ ರೀ. ನೀವು ಪರಿಚಯ ಮಾಡ್ಸೋದೆಚ್ಚ, ನಾವು ಪರಿಚಯ ಆಗೋದೆಚ್ಚ? ಓ ಹೆಣ್ಮಗು ಅದಲ್ಲ ಮಾರಾಯ, ಹೆಣ್ಮಗು ಯಾವ್ದೋ ಹೆಣ್ಮಗುನ ಕರೆದ್ಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ ಅಂತೈತಿ. ಏನು ಅವಸ್ಥೆ? ಇವ್ರು ನಿಮ್ ಸಬ್ಸ್ಕ್ರೈಬರ್, ದೊಡ್ಡ ಫ್ಯಾನ್ ಅಂತೆ. ಓಹೋ, ಅನು ಅವರೇ ಮೈಕ್ ಆನ್ ಮಾಡ್ತೀರಾ? ಅವ್ರು ಬಿಡಿ ಸೌಕರ್ ಬಂದು. ಓಹೋ, ಬಿಗ್ ಫ್ಯಾನ್. ಬ್ರೋ, ಬಿಗ್ ಫ್ಯಾನ್ ಅಂತೆ ಬ್ರೋ ನಿಮ್ಗೆ. ನಾನು ಅವ್ರ ಫ್ಯಾನ್ ಆಗ್ಬಿಟ್ಟೆ. ಅಲ್ಲ, ಇವಾಗ ಏನು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಲ್ಲ, ಏನು ಅರ್ಥ ಆಗಿಲ್ಲ. ಏನೋ ದೊಡ್ಡದಾಗಿನೋ ಕೊಡ್ತಾರಂತೆ ಬ್ರೋ ನಿಮ್ಗೆ ಸರ್ಪ್ರೈಸ್, ದೊಡ್ಡ ಸರ್ಪ್ರೈಸ್ ಅಂತೆ. ವಾ, ಏನೋ ನಂಗೂ ಹೇಳಿಲ್ಲ. ಏನೋ ಸರ್ಪ್ರೈಸ್ ಕೊಡ್ಬೇಕು ಕರಿ ಅಂತಂದ್ರು, ಅದಕ್ಕೆ ಕರೆದೆ. ಅಷ್ಟು ದೊಡ್ಡ ಸರ್ಪ್ರೈಸ್ ಕೊಟ್ರೆ ಎಲ್ಲಿ ಇಟ್ಕೊಳ್ಳೋದು? ಜಾಗ ಇಲ್ಲ. ಹಲೋ ಯಶು ಅವರೇ, ಇವ್ರು ಯಾರು? ಅನು ನಿಮ್ಮ ಫ್ರೆಂಡಾ? ಹೌದು, ಅವ್ರು ನಿಮ್ ಬಿಗ್ ಫ್ಯಾನ್ ಅಂತೆ. ಅವರು ನಿಮ್ಮ ಜೊತೆ 1v1 ಕಷ್ಟ ಮಾಡ್ಬೇಕಂತೆ. ಹಾಗೆ ನಾನು ಯಾರ ಜೊತೆ 1v1 ಕಷ್ಟ ಮಾಡಲ್ಲ. ಮತ್ತು ಕಷ್ಟ ಮಾಡಿಬಿಟ್ಟು ಫಸ್ಟ್ಲೇ ಬಾಟ್ ನನ್ನ ಮಗ ನಾನು ಓಡ್ದು ಸ್ಟೋರಿ ಗಿರಿ ಹಾಕಿ. ಯಾಕೆ ಬೇಕದೆಲ್ಲ? ಅದೇ ಯಾಕೆ ಬೇಕು? ಕೆದ್ಕೊಳ್ಳೋಕೆ ಯಾಕೆ ಹೋಗೋದು? ಸುಮ್ಮನೆ ಇದ್ಬಿಟ್ರೆ ಅದೇ ಸಾಕು. ಏನಂತೀರಾ? ಮತ್ತೆ ಅವ್ರು ಡೈನಾಮಿಕ್ ಡಿಯೋ ಆಡ್ಬೇಕಂತೆ ನಿಮ್ ಜೊತೆ. ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ, ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಆಲ್ರೆಡಿ ಡೈನಾಮಿಕ್ ಡುವೋ ಇದೆ. ಬಟ್ ಆಯಿತು, ಒಂದು ಕೆಲಸ ಮಾಡೋಣ. ನೀವು ಹೇಳ್ತಿದ್ದೀರಾ ಅಂದಮೇಲೆ ಇವ್ರ ಜೊತೆ ಒಂದು ಕಷ್ಟ ಮಾಡೋಣ. ಅಕಸ್ಮಾತ್ ಏನಾದರೂ ಇಲ್ಲ, ಪ್ಲೀಸ್ ಒಂದು ಕಷ್ಟ. ಓಕೆ, ಕಷ್ಟ ಮಾಡ್ತೀನಿ ನಾನು. ಅವರೇ ವೇಟ್. ಅಕಸ್ಮಾತ್ ಏನಾದರೂ ನಾನು ಗೆದ್ದರೆ ನನಗೇನು ಕೊಡ್ತೀರಾ? ದೊಡ್ಡ ಸರ್ಪ್ರೈಸ್ ಇದೆ ನಿಮ್ಗೆ. ಸರ್ಪ್ರೈಸ್ ಬ್ರೋ, ಸರ್ಪ್ರೈಸ್ ಅಂತ ನೀನು ಇಂಡೈರೆಕ್ಟ್ ಆಗಿ ಹೇಳ್ತಿರೋದು. ಕಷ್ಟ ಮಾಡಿಬಿಟ್ಟು ಗೆದ್ದರೆ ಸರ್ಪ್ರೈಸ್ ಕೊಡ್ತೀವಿ ಅಂತ. ಓಕೆ, ಆ ಸರ್ಪ್ರೈಸ್ ಏನು ಅಂತ ನೋಡೋಣ. ಸೊ ಇವ್ರ ಜೊತೆ ಇವಾಗ ಕಷ್ಟ ಮಾಡೋದಾ? ಹೌದು ಬ್ರೋ, ಬನ್ನಿ ಕಷ್ಟ ಮಾಡ್ಕೊಂಡು ಬನ್ನಿ, ನಾವು ಇಲ್ಲೇ ಇರ್ತೀವಿ. ಅಲ್ಲ,
ತುಂಬ ದೊಡ್ಡ ಸರ್ಪ್ರೈಸ್ ಕೊಡಬೇಡಿ, ಇಡಕ್ಕೆ ಜಾಗ ಇರಲ್ಲ. ಪರವಾಗಿಲ್ಲ ಚಿಕ್ಕದಾಗೆ ಕೊಡೋದು. ಹೋಗಿ ಬ್ರೋ, ನಿಂಗೋಸ್ಕರ ಅದನ್ನ ಚಿಕ್ಕದ್ ಮಾಡೋದು, ದೊಡ್ಡದನ್ನು ಚಿಕ್ಕದ್ ಮಾಡಿದ್ರಾಯ್ತು. ಅವ್ರೇನು ಮೈಕ್ ಆನ್ ಮಾಡಲ್ವಾ ಯಶು ಅವರೇ? ಇಲ್ಲ, ಅವ್ರು ಮೈಕ್ ಆನ್ ಮಾಡಲ್ಲ, ಅವ್ರು ಟೆಕ್ಸ್ಟ್ ಮಾಡ್ತಾರೆ. ಅವ್ರು ಕಷ್ಟ ಮಾಡೋ ಮೂಡಲ್ಲ ಅವರೇ ಗೈಸ್. ಹೌದು ಗೈಸ್. ಆಯಿತು, ನಮ್ಮ ಯಶಸ್ವಿನಿ ಅವರು ಏನು ಸರ್ಪ್ರೈಸ್ ಕೊಡ್ತಾರಂತ ಕಾದು ನೋಡೋಣ. ಮತ್ತು ಇವ್ರ ಜೊತೆ ಇವಾಗ ಡೈರೆಕ್ಟಾಗಿ ಹೋಗಿ ಕಸ್ಟಮ್ ಕ್ರಿಯೇಟ್ ಮಾಡ್ತೀನಿ. ಒಂದು ನಿಮಿಷ ರಿಕ್ವೆಸ್ಟ್ ಸೆಟ್ ಮಾಡ್ಕೊಳ್ಳಿ. ಅನು ಅವರೇ ಕಳಿಸಿದ್ದೀನಿ ಅನು ಅವ್ರಿಗೆ. ಅನುವಾಕ ಎಕ್ಸೆಪ್ಟ್ ಮಾಡಕ್ಕ ರಿಕ್ವೆಸ್ಟ್ನ. ಓಕೆ, ಎಕ್ಸೆಪ್ಟ್ ಮಾಡಿದ್ರು ಬಿಡು. ಅವ್ರ ಜೊತೆ ಕಸ್ಟಮ್ ಕ್ರಿಯೇಟ್ ಮಾಡಿ ಆಡ್ಕೊ ಬರ್ತೀನಿ ಬ್ರೋ. ಹೋಗಿದ್ದ ಬ್ರೋ, ಒಳ್ಳೆದಲ್ಲಿ. ವಿಜಯ್ ಭವ. ಥ್ಯಾಂಕ್ ಯು ಗೈಸ್, ಬಾಯ್. ಸೋಲೋ ಬನ್ನಿ. ಸೊ ಫೈನಲಿ ಇಲ್ಲಿ ಡೈರೆಕ್ಟಾಗಿ ಕಸ್ಟಮ್ ಕ್ರಿಯೇಟ್ ಮಾಡಿದ್ದೀನಿ. ಬನ್ನಿ, ಇಲ್ಲಿ ನಾನು ವಿನ್ ಆಗ್ತೀನೋ ಇಲ್ಲ ಅವ್ರು ವಿನ್ ಆಗ್ತಾರ ನೋಡೋಣ. ಸೊ ನಾನು ಏನೋ ಮಾಡೋಕ್ಕೋಗಿ ಕಂಟೆಂಟೇ ಕ್ರಿಯೇಟ್ ಆಯಿತು. ಪ್ಯಾಕ್ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಇಲ್ಲಿ ಕಂಟೆಂಟ್ ಕ್ರಿಯೇಟ್ ಆಗ್ತಾಯಿದೆ. ಸೊ ಇದು ಕ್ರಿಯೇಟ್ ಆಗಿಬಿಟ್ರೆ ಇದೇ ಅಪ್ಲೋಡ್ ಮಾಡ್ತೀನಿ ಗೈಸ್. ಬನ್ನಿ ಇವಾಗ ನೋಡೋಣ. ಸೊ ಹೆಡ್ ಶಾಟ್ ಹೊಡಿಯೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಬಟ್ ಒಂದೂ ಕಚ್ಕೋತಾ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ನಮ್ಮ ಮೊಬೈಲ್ ಸರಿ ಇಲ್ಲ. ಸೊ ಕಿತ್ತೋಗಿರೋ ಮೊಬೈಲಲ್ಲಿ ಒನ್ ಟೈಪ್ ಟ್ರೈ ಮಾಡೋಕ್ಕೋದ್ರೆ ಎಲ್ಲಿ ಬೀಳುತ್ತೆ ನೋಡಿ. ಅಲ್ಲಿ DP ಹಾಕೋ ಬಂದಿದ್ದೀನಿ, ಬಟ್ ಆದರೂ ಕನೆಕ್ಟ್ ಆಗ್ತಿಲ್ಲ, ಬರೀ ಬಾಡಿನೇ ಕನೆಕ್ಟ್ ಆಗ್ತೈತೆ. ಬನ್ನಿ ಇವಾಗ ಒಂದು ಹೆಡ್ ಶಾಟ್ ಹೊಡೆದ್ಬಿಡೋಣ. ಕಾಣಿಸ್ತಿದ್ಯಾ? ಹಿಡ್ಕೊಳಕ್ಕ. ಫಸ್ಟ್ ರೌಂಡ್ ಏನೋ ನಾನು ತಗೊಂಡೆ ಮಸ್ತಾಗಿರೋ ಹೆಡ್ ಶಾಟ್ ಜೊತೆಗೆ. ಇವಾಗ ಸೆಕೆಂಡ್ ರೌಂಡ್ ನೋಡೋಣ ಬನ್ನಿ. ಇಲ್ಲಿ ನೀವೇನಾ ಲಲ್ಲಿ ಆಗಿದ್ರೆ ಇದು ತಗೊಳ್ಳಿ. ಸೊ ತುಂಬ ದಿವಸ ಆದಮೇಲೆ ಗೇಮ್ ಪ್ಲೇ ಆಡ್ತಾ ಇದ್ದೀನಿ, ಬಟ್ ಹೆಡ್ ಶಾಟ್ ಏನೋ ಬೀಳ್ತೈತೆ. ಸೊ ಇದೇ ಥರ ಬಿದ್ದರೆ ಸಾಕು. ಸೊ ಸರ್ಪ್ರೈಸ್ ಏನೋ ಕೊಡ್ತಾರಂತೆ, ಕಾದು ನೋಡೋಣ. ಯಾವ ಬಾಯಲ್ಲಿ ಹೇಳಿದ್ನೇನೋ ಹೆಡ್ ಶಾಟ್ ಬೀಳ್ತೈತೆ ಅಂತ. ಗೈಸ್, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡಿಕೊಂಡು ನೀವು ಕೂಡ ನಮ್ಮ BZ ಫ್ಯಾಮಿಲಿಗೆ ಜಾಯ್ನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಹಾಗೆಯೇ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಪೇಜ್ ಇಲ್ಲಿ ಕಾಣ್ತಾ ಇರ್ಬೋದು, Blaze R1 ಅಂತ. ಚಾಂದನಿ ನೀರು ಸಾಲ ಮಾಡೋಣ. ಚಾಂದನಿ ನಾನು ಗೇಮ್ ಪ್ಲೇ ಕಡೆ ಅಬ್ಸರ್ವ್ ಮಾಡೋದು ಬಿಟ್ಬಿಟ್ಟು ಮೋದಿ ಸಾಂಗ್ ಕಡೆ ಅಬ್ಸರ್ವ್ ಮಾಡ್ತಿದ್ದೆ. ಸೊ ಓಡಿಸ್ಕೊಬಿಟ್ಟೆ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ. ಆಯ್ತು ಬಿಡ್ರು, ಇನ್ನು ಅಕ್ಕನ್ನ ಫೋರ್ಸ್ ಮಾಡೋಕೆ ಹೋಗೋದು ಬೇಡ. ಅಕಸ್ಮಾತ್ ಏನಾದರೂ ಇದು ತುಂಬ ಲಾಂಗ್ ಏನಾದರೂ ಆದರೆ ಈ ವಿಡಿಯೋ ಗೈಸ್ ನಾನೇನೂ ಮಾಡೋಕ್ಕಾಗಲ್ಲ. ಎಡಿಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. 50 ಸರಿ ಲ್ಯಾಗ್ ಆಗುತ್ತೆ. ಸೊ ಜಾಸ್ತಿ ಲಾಂಗ್ ಮಾಡೋಕ್ಕೆ ಬಿಡೋದು ಬೇಡ, ಬೇಗ ಗೇಮ್ ಪ್ಲೇನ ಮುಗಿಸ್ಬಿಡೋಣ. ಸೊ ಮುಗಿಸ್ಬಿಡೋಣ ಅಂದೆ ಹೊಡೆದೇ ಬಿಟ್ಲು ಗೈಸ್. ಅಕ್ಕ ತುಂಬ ಆಟಾಡ್ಸಾದ್ಮೇಲೆ ಇಲ್ಲೇ ಬಂದರು. ಸೊ ಬಾಡಿ ಶಾಟಲ್ಲೇ ಹೊಡೆದು ಕ್ಲಿಯರ್ ಮಾಡಿಕೊಂಡೆ. ನಾನೇನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಇವಾಗ ಒಂದು ಕೂತ್ಕೊಂಡು ಹೆಡ್ ಶಾಟ್ ಹೊಡಿಯೋಕ್ಕೆ ಟ್ರೈ ಮಾಡೋಣ, ಬೀಳುತ್ತಾ ಇಲ್ವಾ ಅಂತ. ಫಸ್ಟ್ ಹೊಡೆದ್ನಲ್ಲ ಆ ಥರ. ವಾ, ವಂಡರ್ಫುಲ್. ಆ ರೌಂಡ್ ಬಿತ್ತು ಅಂತ ಈ ರೌಂಡು ಕೂತ್ಕೊಂಡು ಹೊಡಿಯೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬೀಳಕ್ಕಿಲ್ಲ ಅನಿಸುತ್ತೆ. ಬನ್ನಿ ಟ್ರೈ ಮಾಡೋಣ. ಗೈಸ್, ಈ ರೌಂಡು ಝೋನಲ್ಲಿ ಸಿಕ್ಕಾಕೊಂಡು ಸತ್ತೋದೆ. ಏನೂ ಮಾಡೋಕ್ಕಾಗಲ್ಲ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹೆಂಗೆ ಬಿಟ್ಬಿಡೋಕ್ಕಾಗುತ್ತಪ್ಪ? ಸೊ ಗೈಸ್, ಕಷ್ಟ ಮೇಲೆ ಆಯಿತು ನೋಡಿದ್ರಿ. ಬನ್ನಿ ಇವಾಗ ಡೈರೆಕ್ಟಾಗಿ ಅವ್ರ ಗ್ರೂಪ್ ಕೂಡ
ಏನಾಯ್ತು ಬ್ರೋ ಕಸ್ಟಮು? ಹೊಡೆದ್ಬಿಟ್ಲು ಬ್ರೋ ಅವಳು. ಏನ್ ಬ್ರೋ ಅಂತ ಗೇಮ್ ಪ್ಲೇ. ಎಷ್ಟು ಹೊಡೆದ್ಬಿಟ್ರಂತೆ ಎಷ್ಟು? ನಿಜ ಯಶಸ್ವಿನಿ ಅವರೇ ಏನ್ರಿ ಅಂತ ಪ್ರೋ ಪ್ಲೇಯರ್ಸ್ ಕರ್ಕೊ ಬಂದ್ಬಿಟ್ಟು ನಾಯಿ ಕೊಡ್ದಂಗ್ ಹೊಡ್ಸಿ ನನ್ ಮಾನ ಮರ್ಯಾದೆ ತೆಗ್ಬಿಟ್ರಲ್ಲ. ನೀವ್ ಸೋತೋಗ್ಬಿಟ್ರಾ? ಹೊಡ್ಸ್ಕೊಬಿಟ್ಟೆ ಎಷ್ಟಲ್ಲಿ ಹೊಡೆದ್ರಿ ಬ್ರೋ. 2 ನಂದು 8 ರೌಂಡ್ ಬ್ರೋ. ಸೈಕ ಕೊಡಿದ್ರು, ಟ್ಯಾಪಾ ಸರಿಯಾಗಿ ಹೊಡೆದ್ರು. ಎಲ್ಲೋ ಒಳ್ಳೆ ಟ್ರೈನಿಂಗ್ ಆಡಿಸ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಸರ್ಪ್ರೈಸ್ ಕೊಟ್ರಿ ಬಿಡಿ ನನ್ಗೆ. ಇರು ಬ್ರೋ, ಇನ್ನೂ ಸರ್ಪ್ರೈಸ್ ಬಾಕಿ ಹೇ ಮೇರಿ ದೋಸ್ತ್, ಇನ್ನೂ ಸರ್ಪ್ರೈಸ್ ಬಾಕಿ ಇದೆ. ಸರ್ಪ್ರೈಸ್ ಬಾಕಿ ಆಯ್ತಾ? ಸೋತ್ರೂ ಸರ್ಪ್ರೈಸ್ ಕೊಡ್ತೀರಾ? ಹೌದು, ನೋಡೋಣ ಅವ್ರನ್ನ ಕರೀರಿ. ಏನ್ ಬ್ರೋ ಹಿಂಗ ಆಡ್ಬಿಟ್ರಿ ಇವರು? ಎಷ್ಟು ಹೇಳು, ಏನೋ ಸರ್ಪ್ರೈಸ್ ಅಂತಿಲ್ಲ, ಏನದು ನನ್ಗಾದ್ರು ಹೇಳೀಗ. ಸರ್ಪ್ರೈಸ್ ಹೇಳ್ತಾರೆ. ಯಾರು? ಅನು ಅವರು. ಅನು ಅವರೇ ಸರ್ಪ್ರೈಸ್ ಕೊಡ್ತಾರಾ? ಅನು ಅವರೇ ಏನಾದ್ರು ಸರ್ಪ್ರೈಸ್ ಕೊಡ್ತೀರಾ? ಹಾಯ್ ಬ್ರೋ. ಬ್ರೋ ಇದು ಹೆಣ್ಮಗು ಅಲ್ಲ ಗಂಡ್ ಮಗು ಬ್ರೋ. DM ಮಾಡಿ ಬೇಜಾರಾಗೋಯ್ತು ಬ್ರೋ, ಅದಕ್ಕೆ ಬ್ರೋ. ಅದಕ್ಕೆ ಬ್ರೋ ಇದು ಮೋಸ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇಲ್ಲ ಬ್ರೋ, DM ಮಾಡಿದೀನಿ ನೋಡಿ ಬ್ರೋ. ನಾನು ನಿಮ್ಗೆ ಸಖತ್ DM ಮಾಡಿದೀನಿ ಬ್ರೋ, ನೀವೇ ರಿಪ್ಲೈನೇ ಮಾಡಿಲ್ಲ ಬ್ರೋ. ಅದಕ್ಕೆ ಬ್ರೋ ನಾವು ಸಂದಾಗ ಒಂದು ಪ್ರ್ಯಾಂಕ್ ಮಾಡಿದ್ವಿ ಬ್ರೋ. ಈ ತರ ಪ್ರ್ಯಾಂಕ್ ಮಾಡಿ ಕಷ್ಟ ಮಾಡ್ಬೇಕಿತ್ತಾ ಬ್ರೋ? ನೀವು ಮಾತ್ರ ರಿಪ್ಲೈ ಕೊಡಲ್ಲ ಬ್ರೋ, ಈಗ ಅದು ಆ ಕಾರಣಕ್ಕೋಸ್ಕರ. ಯಪ್ಪ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ರಿ ಬಿಡಿ. ಸರ್ಪ್ರೈಸ್ ಗಾನ್ ರಾಂಗ್. ಬ್ರೋ ಏನ್ ಬ್ರೋ ಇದು ಮೋಸ. ನನಗೆ ಗೊತ್ತಿಲ್ಲಪ್ಪ, ಸರ್ಪ್ರೈಸ್ ಕೊಟ್ಟಿದೆ ಅಲ್ಲ ಯಶಸ್ವಿನಿ ಅವ್ರನ್ನ ಇಟ್ಕೊಂಡು ಈ ತರ ಎಲ್ಲ ಆಟಾಡ್ಸ್ಬಿಟ್ರಲ್ಲ. ಇರ್ಲಿ ಏನು ಮಾಡಕ್ಕಾಗಲ್ಲ ಬ್ರೋ, ನೀವು DM ಗೆ ರಿಪ್ಲೈ ಮಾಡಿದ್ರಲ್ಲ ಬ್ರೋ. ಅಲ್ಲ ಯಶು ಅವರು ಬಟ್ ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಾರೆ, ಬಟ್ ಆದ್ರೂ ಒಂದು ಮಾತು ಹೇಳಿಲ್ಲಲ್ಲ. ನನಗೆ ಪ್ರ್ಯಾಂಕ್ ಮಾಡಿಬಿಟ್ರ 3 ಜನ ಸೇರ್ಕೊಂಡು. ಹೌದು ಏ ಗಂಡ್ ಮಗು ಇದು ಮೋಸ. ಇದು ಅದು ಗಂಡು ಮಗು ಅಲ್ಲ ಬ್ರೋ, ಹೆಣ್ಮಗು ರೂಪದಲ್ಲಿರೋ ಗಂಡು ಮಗು. ನಾನೇನೋ ಆಸೆ ಪಟ್ಕೊಂಡಿದ್ದೆ. ರಿಕ್ವೆಸ್ಟ್ ಬೇರೆ ಕಳಿಸ್ಬಿಟ್ಟು ಬಿಡು ಬ್ರೋ. ಇಲ್ಲ ಇನ್ ಮುಂದೆ ಏನು ಹೇಳಕ್ ಹೋಗಲ್ಲ ಬಿಡು. ಅಷ್ಟೇ ಮುಗೀತು ಕಥಮ್. ಓಕೆ ಗಾಯ್ಸ್, ವಿಡಿಯೋ ಆಗೋಯ್ತು. ಚಪ್ಪಾಳೆ ಹೊಡಿರು. ಚಪ್ಪಾಳೆ ಒಂದ್ ನಿಮಿಷ ಲಾಸ್ಟ್ ಕ್ಲಿಪ್ ಹಂಗೆ ಇರೋ. ರೆಕಾರ್ಡ್ ಮಾಡ್ಬಿಡ. ರೆಕಾರ್ಡ್ ಆನ್ ಆಗೈತೆ. ಅಲೋ ಅನು ಅವರೇ. ಹೇಳಿ ಬ್ರೋ. ಅಲ್ಲ ಬ್ರೋ, ನೀನು ಮೀನ್ಸ್ ಫಸ್ಟ್ಲೇ ಹುಡುಗ ಆಗಿ ಆಡಲೇಬೇಕು ಅಂದರೆ ಏನಾದರೂ ಮೀನ್ಸ್ ಆಡ್ತಿದ್ದೆ ಬ್ರೋ. ಬಟ್ ಈ ಥರ ಪ್ರ್ಯಾಂಕ್ ಮಾಡಿದ್ರಲ್ಲ ತುಂಬ ಬೇಜಾರಾಯಿತು. ಸೊ ನಾನು ಇವಾಗ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಹೇಳು ಬ್ರೋ. ಅನ್ಫ್ರೆಂಡ್ ಮಾಡ್ಲಾ? ಬೇಡ ಬ್ರೋ, ಪ್ಲೀಸ್ ಬ್ರೋ, ನಾನು ಬಿಗ್ ಫ್ಯಾನ್ ಬ್ರೋ. ಸುಮ್ಮನೆ ಅಂದೆ ಬ್ರೋ. ಆದರೂ ಅಂತೂ ಇಂತೂ ನನ್ನ ಪ್ರ್ಯಾಂಕ್ ಮಾಡ್ಬಿಟ್ರಲ್ಲ, ಇದು ಸೈಕ್ ಆಗಿತ್ತು ಬ್ರೋ. ನಿಮಗೆ ನಾನು ಎಷ್ಟೊಂದು DM ಮಾಡಿದೀನಿ ಬ್ರೋ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಬ್ರೋ. ಬ್ಲೇಸ್ ಬ್ರೋ ಏನ್ ಹೇಳೋ, ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಇದು. ಬಿಡಿ ಬ್ರೋ. ಸರಿ ಬ್ರೋ. ನಾನು ಅಲ್ಲ, ಗ್ರೂಪಲ್ಲಿ ಬೇರೆ ಇದ್ರಲ್ಲ, ರೆಕಾರ್ಡ್ ಆನಲ್ಲಿ ಇಟ್ಕೊಂಡು ಸೊ ಏನಾದರೂ ಕಂಟೆಂಟ್ ಮಾಡೋಣ ಅಂತ ಆನ್ಲೈನ್ ಬಂದೆ, ಬಿಯರ್ ಆಡೋಣ ಅಂತ. ಬಟ್ ಇಲ್ಲಿ ರೆಕಾರ್ಡ್ ಆನಲ್ಲೇ ಐತೆ, ಇಲ್ಲಿ ಬೇರೆನೇ ಕಂಟೆಂಟ್ ಕ್ರಿಯೇಟ್ ಆಯಿತು. ನನಗೆ ಪ್ರ್ಯಾಂಕ್ ಮಾಡಿಬಿಟ್ರಿ ನೀವು. ಸಾರಿ ಬ್ರೋ. ಆಯ್ತು ಬಿಡಿ, ಯೂಟ್ಯೂಬಲ್ಲಿ ಇದನ್ನೇ ಅಪ್ಲೋಡ್ ಮಾಡೋಣ. ಒಳ್ಳೆದಾಗ್ಲಿ, ವಿಜಯ್ ಭವ. ಏನು ಮಾಡೋಕ್ಕಾಗಲ್ಲ. ಆದರೂ ನನ್ನನ್ನೇ ಫೈನಲಿ ಪ್ರ್ಯಾಂಕ್ ಮಾಡಿಬಿಟ್ರಲ್ಲ, ಮೋಸ ಇದು. ಬ್ರೋ ಕಂಗ್ರಾಟ್ಸ್ ಫಾರ್ 8K ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸೂನ್ 10K ಆಗುತ್ತೆ. ಕಂಗ್ರಾಟ್ಸ್ ಫಾರ್ 8K. ಇನ್ 2K ಬ್ರೋ ರೀಚ್ ಆಗುತ್ತೆ ಅನ್ಕೋತೀನಿ. ರೀಚ್ ಆಗುತ್ತೆ ಬ್ರೋ, ಹಾಗೆ ಆಗುತ್ತೆ. ವಿಡಿಯೋ ನೋಡ್ತಿರೋರ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಗೈಸ್? ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಎಲ್ಲರೂ ಯಾರ್ಯಾರು ನೋಡ್ತಿದ್ದೀರಾ ಮಾಡ್ಬಿಡಿ, ಒಳ್ಳೇದಾಗ್ಲಿ ನಿಮ್ಗೆ. So please subscribe, whatever. Okay, thank you.